ಹಾಯ್ ಎಲ್ಲೋ ನಮಸ್ತೆ. ನಾನು ಸವಿತಾ ಫ್ರಮ್ ಮೈಸೂರಿಂದ. ತಮ್ಮೆಲ್ಲರಿಗೂ ಮೌಲ್ಯ ಸಾರಿ ಕಲೆಕ್ಷನ್ಗೆ ಸ್ವಾಗತ. ಆ್ಯಂಡ್ ನಾನು ಈ ಸಾರಿ ಏನು ಪ್ಯಾಕ್ ಮಾಡ್ತಾ ಇದ್ದೀನಲ್ಲ, ನೀವು ನೋಡ್ತಾ ಇದ್ದೀರಾ ನೋಡಿ. ಈ ಸಾರಿ ಬಂದಿದ್ದು ಗಂಡಾ ಬೇರುಂಡ ಬೆಂಟೋಕ್ಸ್ ಬಾರ್ಡ್ರಲ್ಲಿ ಇರುವಂತಹ ಸೆಮಿ ಮೈಸೂರು ಸಿಲ್ಕ್ ಸಾರಿ. ಫಸ್ಟ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂಥದ್ದು, ಕಂಪ್ಲೀಟಾಗಿ ಡ್ರೈ ವಾಶ್ ಇದೆ. ಈಗ ಒಂದು ಕಸ್ಟಮರ್ಸು ಈ ಸಾರಿನ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಥ್ರೂ ಮೀಶೋದಲ್ಲಿ ಈ ಸಾರಿ ಬಂದು ತೆಲಂಗಾಣಕ್ಕೆ ಹೋಗಿದೆ. ಸಾರಿ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಐ ಆಮ್ ವೆರಿ ಶೋರ್ ಎಷ್ಟು ಆರ್ಡರ್ಸ್ ಬಂದರೂ ನನಗೆ ಪರ್ ಡೇ ವಿತೌಟ್ ಅಂದರೆ ನಾನು ಏನು ಪ್ಯಾಕಿಂಗ್ ಮಾಡ್ತೀನಲ್ಲ, ಸೊ ವೀಡಿಯೋ ಮಾಡ್ತೀನಿ, ನಾನು ಸಾರಿನ ಡೆಲಿವರಿಗೆ ಕಳಿಸೋದಿಲ್ಲ. ಬಿಕಾಸ್ ಆಫ್ ಈ ರೀಸನ್ಗೆ ಇಷ್ಟು ಚೆನ್ನಾಗಿರುವಂತಹ ಸಾರಿನ ನಾನು ಪ್ಯಾಕ್ ಮಾಡಿ ಕಸ್ಟಮರ್ಗೆ ಕಳಿಸ್ಕೊಟ್ರೆ ನಿಜವಾಗ್ಲೂ ಇವತ್ತು ನನಗೆ ರಿಟರ್ನ್ ಬಂದಿದೆ. ಅವ್ರು ಕೊಟ್ಟಿರೋ ಸಾರಿಗೆ, ಕಳಿಸಿರುವಂತಹ ಸಾರಿಗೆ, ಆ ಸಾರಿನ ನನಗೆ ಓಪನ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಈ ಸಾರಿನ ನಾನು ಮಧ್ಯಾಹ್ನ ಆಲ್ಮೋಸ್ಟ್ 1 ಗಂಟೆ 13 ನಿಮಿಷದಲ್ಲಿ ಈ ರಾಂಗ್ ಪ್ರಾಡಕ್ಟ್ ನಾನು ಕಳಿಸ್ಕೊಟ್ಟಿದ್ದೀನಿ ಅಂತ ಕಳಿಸಿದ್ದಾರೆ. ಆ ರಾಂಗ್ ಪ್ರಾಡಕ್ಟ್ ಅವರು ಕಳಿಸಿದಾರಲ್ಲ, ಅದನ್ನು ನಾನು ಇವತ್ತು 1 ಗಂಟೆ 13 ನಿಮಿಷದಲ್ಲಿ ರಿಸೀವ್ ಮಾಡ್ಕೊಂಡೆ. ಇಲ್ಲಿವರೆಗೂ ಯೋಚನೆ ಮಾಡ್ತಾ ಇದ್ದೀನಿ, ಎಂಥ ಕೆಟ್ಟ ಮನಸ್ಥಿತಿ ಇರುವಂತಹ ಮನುಷ್ಯರು. ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ ನಾವು ಸಾರಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ, ಮನೆಯಲ್ಲಿ ಮಗು ಇಟ್ಕೊಂಡು, ಯಾರ ಸಪೋರ್ಟು ಇಲ್ಲದೆ ಮನೆ ಕೆಲಸ ಮಾಡಿಕೊಂಡು, ಮಗು ನೋಡಿಕೊಂಡು ಒಂದು ಸಾರಿ ಪ್ಯಾಕಿಂಗ್ ಮಾಡಬೇಕಂದ್ರೆ ನಮಗೆ ಎಷ್ಟು ಆರ್ಡರ್ಸ್ ಬಂದಿದೆ. ಮೀಶೋ ಆ್ಯಪಲ್ಲಿ ಆ ಲೇಬಲ್ ಜನರೇಟ್ ಮಾಡಿ, ಪ್ರಿಂಟ್ ತೆಗೆದು, ಒಂದು ಮೀಶೋ ಕವರು, ಡೆಲಿವರಿ ಪ್ಯಾಕಿಂಗ್ ಕವರು, ಅದನ್ನೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆಲ್ಲ ನಾವು ಇಷ್ಟು ಚೆಂದಾಗಿರುವಂತಹ ಸಾರಿನ ಕಸ್ಟಮರ್ಗೆ ಕಳಿಸ್ಕೊಟ್ರೆ, ಕಸ್ಟಮರ್ ನನಗೆ ಎಂಥ ಕಿತ್ತೋಗಿರೋ ಸಾರಿನ ಕಳಿಸ್ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ಆ ಸಾರಿ ನೋಡಿದ ತಕ್ಷಣ ಮನಸ್ಸು ಹೊಡೆದೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅಷ್ಟು ಬೇಜಾರಾಗೋದು. ಸುಮ್ಮನೆ ಕೂತ್ಕೊಂಡೆ. ಇದೇ ಟೈಮಲ್ಲಿ ಮಗಳು ಕೂಡ ಮಲಗಿದ್ಲು. ಥಿಂಕ್ ಮಾಡ್ತಾ ಇದ್ದೆ, ಈ ಥರ ಮನುಷ್ಯರು ಇರ್ತಾರ, ಎಷ್ಟು ಸ್ಟ್ರಗಲ್ ಇರುತ್ತೆ. ಈ ಸಾರಿ ಮೇಲೆ ನನಗೆ ಇಲ್ಲ ಅಂತಂದರೆ ಇವತ್ತು 30 ರಿಂದ 35 ರೂಪಾಯಿ ಅಷ್ಟೇ ನಾನು ಲಾಭ ಇಟ್ಕೊಂಡಿದ್ದೀನಿ. ಈಗ ರಾಂಗ್ ಪ್ರಾಡಕ್ಟ್ ಅಂತಹ ಕಳಿಸ್ಕೊಟ್ಟಿದ್ದಾರಲ್ಲ, ಸೊ ಎಷ್ಟು ನನಗೆ ಲಾಸು ಈ ಸಾರಿಯಿಂದ. ನಿಜವಾಗ್ಲೂ ಕಸ್ಟಮರ್ ಅರ್ಥ ಮಾಡ್ಕೊಳ್ಳಲ್ಲ, ಅವ್ರು ಯಾಕೆ ಕಷ್ಟಪಟ್ಟು ದುಡಿಯಲ್ಲ, ಇಂಥ ಕೆಟ್ಟ ಪ್ರಾಣಿಗಳು ಇರ್ತಾರ ಅಂತ ತುಂಬಾ ಬೇಜಾರಾಯಿತು. ಅವರು ಕಳಿಸಿರೋ ಸಾರಿನ ನನಗೆ ನಿಜವಾಗ್ಲೂ ಓಪನ್ ಮಾಡೋಕ್ಕೆ ಖಂಡಿತ ಮನಸ್ಸಿಲ್ಲ, ಅದು ಮುಟ್ಟಕ್ಕೂ ನನಗೆ ಆಗ್ತಿಲ್ಲ. ಅಂಥ ಕೆಟ್ಟ ಸಾರಿನ ಕಳಿಸ್ಕೊಟ್ಟಿದ್ದಾರೆ. ಅದು ಯೂಸ್ ಆ್ಯಂಡ್ ಥ್ರೋ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಹಂಗೆ ನಾನು ಸಾರಿ ಎಲ್ಲ ಆಲ್ರೆಡಿ ಸಿಕ್ಸ್ ಆಗೆಲ್ಲ ಆಗಿದೆ. ನಾನು ಖಂಡಿತವಾಗ್ಲೂ ಓಪನ್ ಮಾಡಿ ಸಾರಿನ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನಿಮ್ಗೆ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಖಂಡಿತ ನೀವು ಮೆಸೇಜ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಯಿತು. ಎಷ್ಟೋ ದಿನ ನಾವು ಆರ್ಡ್ರ್ ಬರುತ್ತೆ, ನಾನು ತುಂಬ ಜನಕ್ಕೆ ಆರ್ಡ್ರ್ ಕೊಟ್ಟಿದ್ದೀನಿ, ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಬಟ್ ಇವತ್ತಷ್ಟು ಬೆಸ್ಟ್ ಎಕ್ಸ್ಪೀರಿಯನ್ಸು ನಿಜವಾಗ್ಲೂ ಇಲ್ಲಿವರೆಗೂ ಆಗಿಲ್ಲ. ನಾನು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಯಾಕೆಲ್ಲ ಈ ಥರ ಅನ್ಯಾಯ ಮೋಸ ಆಗ್ತಿದೆ ಗೊತ್ತಿಲ್ಲ. ನಿಜವಾಗ್ಲೂ ಇದಕ್ಕೆ ನಾನು ಅವ್ರಿಗೆ ಯಾವ ಥರ ರಿಯಾಕ್ಟ್ ಮಾಡಬೇಕಾ ಅಥವಾ ಬೈಬೇಕಾ ಅಥವಾ ನಾನು ಶಾಂತವಾಗಿರಬೇಕಾ, ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ. ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕಾದ್ರೆ ಅಷ್ಟು ಪ್ರೀತಿಯಿಂದ ಇಲ್ಲ, ನಾನು ಮಾಡಬೇಕು ಅಂತ ನಾನು ಓನ್ ಇನಿಷಿಯೇಟಿವ್ ತೊಗೊಂಡು, ನನ್ನ ಮನೆಯಲ್ಲಿ ಯಾರು ಸಪೋರ್ಟು ತೊಗೊಳ್ದೆ, ನನ್ನ ಹಸ್ಬೆಂಡ್ ಸಪೋರ್ಟ್ ತೊಗೊಳ್ದೆ, ಐ ಸ್ಟಾರ್ಟೆಡ್ ಮೈ ಓನ್ ಅಂತಲೇ ಹೇಳ್ಬೋದು. ಸೊ ಹಾಗಿರುವಾಗ ಈಗಾದರೆ ಹೇಗಾಗುತ್ತೆ.